ಎಲ್ಲ ವಿದ್ಯಾರ್ಥಿಗಳು ನಮಸ್ಕಾರ ಹೇಳ್ತಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಳಲ್ಕೆರೆ ಈ ಒಂದು ಕಾಲೇಜಿನಲ್ಲಿ 22-23ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂತೆ ನಮ್ಮ ಕಾಲೇಜಿನಲ್ಲಿ ಯೂತ್ಸೋತ್ಸವ ಎನ್ನುವ ಕಾರ್ಯಕ್ರಮವನ್ನು ಕಲ್ಚರಲ್ ಕಮಿಟಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಹಿಂದಿನ ಸಾಲಿನಲ್ಲಿ 21-22ನೇ ಸಾಲಿನಲ್ಲಿ ಇದೇ ಯೂತ್ಸೋತ್ಸವ 1 ಅಂತ ಕಾರ್ಯಕ್ರಮ ಮಾಡಿ ತುಂಬ ಯಶಸ್ವಿಯಾಗಿ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಈ ವರ್ಷವೂ ಹೇಗೆ ಬಾಹುಬಲಿ 1 ಬಾಹುಬಲಿ 2 ಅಂತ ಬರುತ್ತೆ, ಈ ಪಾರ್ಟ್ 2 ಅನ್ನೋದು ಈ ಕಾಲೇಜಿನಲ್ಲಿ ಆರಂಭ ಆಗ್ತಾ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕಲ್ಚರಲ್ ಆಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾ ನಮಸ್ಕಾರ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, 2022-23ನೇ ಸಾಲಿನಲ್ಲಿ ಸಾಂಸ್ಕೃತಿಕ ವೇದಿಕೆಯಿಂದ ಯೂತ್ಸವ 2 ಎನ್ನತಕ್ಕಂಥ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 2021-22ನೇ ಸಾಲಿನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೋಸ್ಕರ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ವಿದ್ಯಾರ್ಥಿಯಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆಯತಕ್ಕಂಥದ್ದು. ಹಾಗಾಗಿನೇ ನಾವು ಟ್ಯಾಗ್ಲೈನನ್ನು ಟ್ಯಾಲೆಂಟ್ ಆ್ಯಂಡ್ ಡ್ರೈವ್ ಅಂತಲೇ ಕೊಟ್ಟಿದ್ದೀವಿ. ನಾವು ಲಾಸ್ಟ್ ಇಯರು ಪ್ರಾರಂಭ ಮಾಡಿದಾಗ ಕನಕರಾಜ್ ಸರ್ ಅವರು ಸಂಚಾಲಕರಾಗಿದ್ದರು. ಅವರ ನೇತೃತ್ವದಲ್ಲಿ ನಾವು ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆಗ ನಮಗೆ ಬಂದಿರತಕ್ಕಂಥ ರಿಜಿಸ್ಟ್ರೇಷನ್ಸು 408. ಆ್ಯಕ್ಚುಲಿ ನಾವು ಯಾರೂ ಕೂಡ ಅಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ, ರಿಜಿಸ್ಟರ್ ಮಾಡ್ಕೊಳ್ತಾರೆ, ಅಂಥ ಒಳ್ಳೊಳ್ಳೆ ಪ್ರತಿಭೆಗಳು ನಮ್ಮ ಕಾಲೇಜಿನಲ್ಲಿ ಇದೆ ಅಂತ ಗೊತ್ತಾಗಿದ್ದೇ ನಮಗೆ ಈ ಒಂದು ಕಾರ್ಯಕ್ರಮದಿಂದ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷವೂ ಕೂಡ ಮುಂದುವರಿಸ್ತಾ ಇದ್ದೀವಿ. ಯೂತ್ಸವ 2 ಅಂತೇಳಿ ಸೇಮ್ ಟ್ಯಾಗ್ಲೈನು ಟ್ಯಾಲೆಂಟ್ ಆ್ಯಂಡ್ ಡ್ರೈವ್ ಅಂತ ಹೇಳಿಬಿಟ್ಟು ನಾವೀಗ ಪ್ರತಿಭಾ ಅನ್ವೇಷಣಾ ಕಾರ್ಯಕ್ರಮವನ್ನು ಈ ವರ್ಷವೂ ಮಾಡ್ತಾಯಿದ್ದೀವಿ. ಈಗ ನಿನ್ನೆಗೆ ನಾವು ರಿಜಿಸ್ಟ್ರೇಷನ್ಸನ್ನು ಕ್ಲೋಸ್ ಮಾಡಿದ್ದೀವಿ. ನಮಗೆ ಬಂದಿರತಕ್ಕಂಥ ಈಗಿನ ಮಾಹಿತಿ ಪ್ರಕಾರ 370 ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಜೂನ್ ತಿಂಗಳು 4 ಮತ್ತು 5ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಈ ಒಂದು ಟ್ಯಾಲೆಂಟ್ ಆ್ಯಂಡ್ ಡ್ರೈವಲ್ಲಿ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕನಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಮ್ಮ ಕಾಲೇಜಲ್ಲಿ ಯೂತ್ಸವ 2 ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಇದಕ್ಕೆ ಭಾಳಷ್ಟು ರೆಸ್ಪಾನ್ಸ್ ಸಿಕ್ಕಿತ್ತು. ಲಾಸ್ಟ್ ಇಯರ್ ನಮಗೆ ಬಂದಾಗ 400 ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಆಯಿತು. ಈ ಸಲ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಮತ್ತು ಎಲ್ಲರಿಗೂ ಆಲ್ ದ ಬೆಸ್ಟ್. ನಮಸ್ಕಾರ. ಔಷಧಿ ಅಲ್ಲದ ಔಷಧಿ ನಗು. ಇಂಥ ನಗುವಿನ ಉತ್ಸಾಹವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ 2ನೇ ಯೂಥೋತ್ಸವ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಜೊತೆಗೆ ಯೂಥೋತ್ಸವ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿ ಚೈತನ್ಯವನ್ನು ತುಂಬಿ ನಮ್ಮ ಕಾಲೇಜನ್ನು ಸಾಂಸ್ಕೃತಿಕವಾಗಿ ಸಮೃದ್ಧಿಗೊಳಿಸಲಿ ಎಂದು ಆಶಿಸುತ್ತೇನೆ. ಡಾಕ್ಟರ್ ಟಿ ಗಿರೀಶ ನಾಯಕ, ಸಹ ಪ್ರಾಧ್ಯಾಪಕ. ಎಲ್ರಿಗೂ ನಮಸ್ಕಾರ. 2022-23ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ 2ನೇ ಬಾರಿಗೆ ಯೂಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ 1ನೇ ಬಾರಿ ಯೂಥೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ಸನ್ನಾಗಿ ಮಾಡಿದ್ದಾರೆ. ಸೊ ಇದು 2ನೇ ಬಾರಿ ನಡೆತಿರೋ ಕಾರಣಗಳಿಗೆ ಮತ್ತಷ್ಟು ಉತ್ಸಾಹವನ್ನ ತುಂಬುವಂತ ಕಾರ್ಯಕ್ರಮ ಇದಾಗಲಿ. ಮತ್ತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಕಾಲೇಜಿನಲ್ಲಿ ಏರ್ಪಡಿಸುವಂತ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ಕಾಲೇಜಿನ ಕೀರ್ತಿಯನ್ನ ಅವರು ಎತ್ತಿಡಬೇಕು. ಸಾಂಸ್ಕೃತಿಕವಾಗಿ ಈ ಕಾಲೇಜು ತುಂಬಾ ಸಂಪತ್ಭರಿತವಾಗಿದೆ ಅನ್ನುವಂಥದ್ದನ್ನ ನಾವು ತೋರಿಸಬೇಕಾದಂತಹ ಒಂದು ಜರೂರು ಈ ಸಂದರ್ಭದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನ ಹಾರೈಸ್ತೇವೆ. ಹಾಗೆ ಇದನ್ನ ಆರ್ಗನೈಸ್ ಮಾಡಿದಂತಹ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭವಾಗಲಿ. ಹಾಯ್ ಎವ್ರಿವನ್,
ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿನಿಯರೇ, ಹೋದ ವರ್ಷ ಕಳೆದ ಬಾರಿ ಯುವೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರಿ. ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಾಯಕವಾಗಿ ಎಲ್ಲರೂ ನೀವು ಪಾಲ್ಗೊಂಡು ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಅಂತ ನಿಮ್ಮೆಲ್ಲರಿಗೂ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ನಿಮಗೆ ಆಲ್ ದ ಬೆಸ್ಟ್, ಸಿಗಲಿ ನಿಮಗೆ. ಎಲ್ರಿಗೂ ನಮಸ್ಕಾರ. ಕಳೆದ ವರ್ಷದಲ್ಲಿ ನಮ್ಮ ಕಾಲೇಜಿನಲ್ಲಿ ಯೂಥೋತ್ಸವ 1 ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಆದರೆ ಈ ವರ್ಷದಲ್ಲಿ ಅದನ್ನು ಇನ್ನೂ ವಿನೂತನವಾಗಿ ನಮ್ಮ ಆಯೋಜಕರು ಹಮ್ಮಿಕೊಂಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ತಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತೇನೆ. ಎಲ್ಲರೂ ಭಾಗವಹಿಸಿ. ಆಲ್ ದ ಬೆಸ್ಟ್. Hello everyone, we are once again at the verge of the second season of our Youth Utsav. I request everyone to exhibit your talents in the upcoming Youth Utsav and make everyone happy. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಹೊಳಲ್ಕೆರೆ ಈ ಒಂದು ನಮ್ಮ ಕಾಲೇಜು ಇಡೀ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಒಂದು ಪ್ರತಿಷ್ಠಿತ ಕಾಲೇಜಾಗಿ ಹೊರಹೊಮ್ಮುತ್ತಿದೆ. ಈ ನಿಟ್ಟಿನಲ್ಲಿ ಕಳೆದ ಬಾರಿ ಸಾಂಸ್ಕೃತಿಕ ವಿಭಾಗದಿಂದ ಯೂತ್ಸವ ಸೀಸನ್ 1 ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳು, ಅದ್ರ ಜೊತೆಗೆ ಸ್ಪೋರ್ಟ್ಸು ಕೂಡ ಒಂದು ತುಂಬ ಅದ್ಭುತವಾಗಿ ತಮ್ಮ ಪ್ರತಿಭೆಯನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಪ್ರತಿಭೆಯನ್ನು ತೋರಿಸಿರ್ತಾರೆ. ಆ ಒಂದು ಯೂತ್ಸವ ಸೀಸನ್ 1ರಲ್ಲಿ ಕಲಾ ವಿಭಾಗದಿಂದ ಚಾಂಪಿಯನ್ಸ್ ಆದರು. ಅದೇ ರೀತಿ ಈ ಸರಿನೂ ಕೂಡ ಯಾರು ಚಾಂಪಿಯನ್ಸ್ ಆಗ್ತಾರೆ ನೋಡಬೇಕು. ಅದೇ ಎಲ್ಲ ವಿದ್ಯಾರ್ಥಿಗಳು ಏನು ಹೇಳೋದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಉತ್ತಮವಾಗಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಪ್ರತಿಭೆಯನ್ನು ಹೊರಹಾಕಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಾಲೇಜಿನಲ್ಲಿ 2022-23ನೇ ಸಾಲಿನಲ್ಲಿ ಯೂತ್ ಉತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಹಾಗೆ ಎಸ್ಸೆ ರೈಟಿಂಗ್ ಇರ್ಬೋದು, ಹಾಗೆ ಆಶುಭಾಷಣ ಸ್ಪರ್ಧೆ ಇರ್ಬೋದು, ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೋ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶ್ ಯು ಗುಡ್ ಲಕ್. ಆಲ್ ದಿ ಬೆಸ್ಟ್. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಿನಲ್ಲಿ ನಡೆಯುವ ಯೂಥೋತ್ಸವಕ್ಕೆ ಎಲ್ಲರಿಗೂ ಪೂರ್ವಕ ಸ್ವಾಗತವನ್ನು ಕೋರ್ತಾ, ಈ ಸಂಭ್ರಮ ನಿಮ್ಮೆಲ್ಲರ ಸಂಭ್ರಮವೂ ಕೂಡ. ಈ ಸಂಭ್ರಮದಲ್ಲಿ ಹಲವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಈ ಸಂಭ್ರಮದಲ್ಲಿ ಮತ್ತು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಎಲ್ಲರೂ ಸಂಭ್ರಮಿಸೋಣ. ಧನ್ಯವಾದಗಳು. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಿನಲ್ಲಿ ಯುವೋತ್ಸವ ಅಂತ ಕಾರ್ಯಕ್ರಮ ಭಾಗ 2 ಅಂದರೆ ಪಾರ್ಟ್ 2 ಆಗಿ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ ಪಾರ್ಟ್ 1 ಆಗಿತ್ತು, ಈಗ 2ನೇ ಯುವೋತ್ಸವ ಮಾಡ್ತಾ ಇದ್ದೀವಿ. ಇದರಲ್ಲಿ ಅನೇಕ ಕಲ್ಚರ್ ಆಕ್ಟಿವಿಟೀಸ್ಗಳಿದ್ದಾವೆ. ವಿದ್ಯಾರ್ಥಿಗಳೇ ಗಮನಿಸಿ, ನಮಗೆ ಯಾವ ರೀತಿ 2 ಕಣ್ಣುಗಳಿದ್ದಾವೆ ಆ ರೀತಿ ಪಾಠ 1 ಕಣ್ಣಾದರೆ ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇನ್ನೊಂದು ಕಣ್ಣಾಗಿರುತ್ತೆ. ಹಾಗಾಗಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಡ್ಯಾನ್ಸಿಂಗ್ ಕಾಂಪಿಟೇಷನ್ ಇದೆ, ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಡಿಬೇಟ್ ಇದೆ, ಡ್ರಾಮಾ ಇದೆ, ಬೇರೆ ಎಲ್ಲ ರೀತಿ ಆಕ್ಟಿವಿಟಿಗಳಿದೆ. ನಿಮ್ಗೆ ಗೂಗಲ್ ಫಾರ್ಮ್ ಲಿಂಕ್ ಕಳಿಸಿದ್ದಾರೆ. ಅದು ದಯವಿಟ್ಟು ಭಾಳ ಜನಗಳು ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು. ಯೂಥೋತ್ಸವ 2 ಹಿಂದಿನ ವರ್ಷ ಆಚರಿಸಿದಂತಹ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ಈ ವರ್ಷ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಅಚ್ಚುಕಟ್ಟಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಚೆನ್ನಾಗಿ ಇನ್ನೂ ವಿನೂತನವಾಗಿ ಮತ್ತು ಹೊಸದಾಗಿ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಳ್ಳಿ ಅಂತ ಆಲ್ ದ ಬೆಸ್ಟ್. ನಮ್ಮ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಳಲ್ಕೆರೆ ಇಲ್ಲಿ ಯೂಥೋತ್ಸವವನ್ನು ಏರ್ಪಡಿಸಿದ್ದೀವಿ. ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ ತಮ್ಮ ಕೌಶಲ್ಯಗಳು ಏನಿದ್ದಾವೆ ಅವನ್ನ ಎಕ್ಸ್ಪೋಸ್ ಮಾಡಬೇಕು. ಅದೇ ರೀತಿ ಉತ್ತಮ ರೀತಿಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮ ಕಾಲೇಜಿನಲ್ಲಿ ನಡೀತಿದ್ದಾವೆ ಅನ್ನೋದನ್ನು ಹೊಳಲ್ಕೆರೆ ಜನಕ್ಕಾಗಲಿ ಮತ್ತು ನಮ್ಮ ಸುತ್ತಮುತ್ತ ಏರಿಯಾಕ್ಕಾಗಲಿ ಮತ್ತು ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ಉತ್ತಮವಾದ ರೀತಿಯಲ್ಲಿ ಈ ಕಾಲೇಜು ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೀತಿದೆ ಅನ್ನೋದನ್ನು ತೋರಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೂ ಈ ಯೂಥೋತ್ಸವದಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಶುಭ ಕೋರ್ತಾ. ಎಲ್ಲರಿಗೂ ನಮಸ್ಕಾರ. ಪ್ರತಿ ಬಾರಿ ಅಂತೆಯೇ ಈ ಸತಿ ಈ ಯೂತ್ಸವ ಸೀಸನ್ 2 ಅನ್ನೋದನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಲಾಸ್ಟ್ ಟೈಮು ಯೂತ್ಸವ 1 ತುಂಬ ಬೆಸ್ಟಾಗಿ ಆಗಿತ್ತು. ಸೊ ಈ ಸಲ ಎಲ್ಲರೂ ಪ್ರಯತ್ನ ಸೇರಿ ಮತ್ತು ಪಾರ್ಟಿಸಿಪೆಂಟ್ ಕೂಡ ಜಾಸ್ತಿ ಮಾಡಿ ಈ ಸತಿ ಯೂತ್ಸವ 2ನ ಯೂತ್ಸವ 1ಗಿಂತ ಜೋರಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದನ್ನು ನಮ್ಮ ಕಾಲೇಜ್ನ ಕಲ್ಚರಲ್ ಕ್ಲಬ್ ವತಿಯಿಂದ ಆರ್ಗನೈಸ್ ಮಾಡಿರ್ತೀವಿ. ಸೊ ಈ ಸತಿ ಎಲ್ಲದಕ್ಕಿಂತ ಚೆನ್ನಾಗಿ ಮತ್ತು ಎಲ್ಲರಿಗಿಂತ ಚೆನ್ನಾಗಿ ನಮ್ಮ ಕಾಲೇಜಲ್ಲಿ ಯೂತ್ಸವ 2 ಆಗುತ್ತೆ. ಸೊ ಎಲ್ಲರಿಗೂ ಹೇಳೋದೊಂದೇ, ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. 2022-23ನೇ ಯೂಥೋತ್ಸವ
2ಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಲಾಸ್ಟ್ ಟೈಮ್ ಎಲ್ಲ 2021-22ರಲ್ಲಿ ಯೂಥೋತ್ಸವ 1ಅನ್ನು ನಮ್ಮ ಕಾಲೇಜಲ್ಲಿ ಆರ್ಗನೈಸ್ ಮಾಡಿದ್ರು. ಅದರಲ್ಲಿ ತುಂಬ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಪ್ರತಿಭೆಯನ್ನು ಹೊರಹಾಕಿದ್ದಾರೆ. ಈ ಸರಿನೂ ಕೂಡ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿ ತಮ್ಮಲ್ಲಿರುವ ಪ್ರತಿಭೆನ ಹೊರಹಾಕಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಯೂತ್ಸವ 2 ಫೀಲ್ ಕಾಲೇಜಲ್ಲಿ ಹೆಂಗಿದೆ? ಯುವೋತ್ಸವ 2 ಕಾಲೇಜಲ್ಲಿ ಹೆಂಗಿದೆ ಒಂಥರ ಫೈರ್ ಫ್ಲೇಮ್ ಇರುತ್ತಲ್ಲ, ಫ್ಲೇಮ್ ಇದ್ದಂಗೆ ಇದೆ. ಎಲ್ಲರೂ ಕೂಡ ಎಷ್ಟು ಮೋಟಿವೇಟ್ ಆಗಿದೆ ಅಂದ್ರಪ್ಪ. ಇದು ಯುವೋತ್ಸವ ಪಾರ್ಟ್ ಫಸ್ಟ್ 1 ನೋಡಿ, ಅದೇ ಥರ 2 ಕೂಡ ಅದೇ ಥರ ಫ್ಲೇಮ್ ಐ ಫ್ಲೇಮ್ ಆಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. 1ಗೆ 2ಗೂ ಕಂಪೇರ್ ಮಾಡಿದ್ರೆ ಇದನ್ನು ಸ್ವಲ್ಪ ಎಕ್ಸ್ಟ್ರಾಡಿನರಿಗೆ ಬರ್ಬೋದು ಅಂತ ಅನ್ಸುತ್ತಾ? 1ಗೆ 2 ಕಂಪೇರ್ ಮಾಡಿದ್ರೆ ಫಸ್ಟ್ ಟೈಮ್ ಏನಾಗಿತ್ತು ಅಂದರೆ ಆಪರ್ಚುನಿಟಿ ಚೆನ್ನಾಗಿತ್ತು, ಬಟ್ ಬಳಸ್ಕೊಳ್ಳಿಲ್ಲ. ಬಟ್ ಸರಿ ಬಳಸ್ಕೊಂಡಿದ್ದೆ ಇರೋ ಈ ಸರಿಗೆ ತುಂಬ ಜನಕ್ಕೆ ಚಾನ್ಸ್ ಸಿಕ್ಕಿದೆ. ಜೊತೆಗೆ ಏನು ಅಂದರೆ ಅವ್ರನ್ನ ಇಲ್ಲ ಟ್ಯಾಲೆಂಟ್ ಹೊರಗೆ ಶೋಗೆ ತೋರ್ಸೋಕೆ ಒಂದು ಸ್ಟೇಜ್ ಸಿಕ್ಕಿದೆ ಈಗ. ಹಾಗಂದ್ರೆ ನಿಮ್ಮ ಪ್ರಕಾರ ಈ ಸತಿ ಯೂತ್ಸವ 2 1ಗಿಂತ ಬೆಸ್ಟ್ ಆಗುತ್ತೆ ಅಂತ ಹೇಳ್ತೀರಾ? 100% 1ಗಿಂತ ಬೆಸ್ಟ್ ಆಗುತ್ತೆ. ಯಾಕೆ ಅಂದರೆ ಫಸ್ಟ್ ಇಯರ್ಸ್ ಬಂದಿರೋದ್ಕೊಂಡು ಅವರಲ್ಲೂ ಕೂಡ ಐ ಫ್ಲೇಮ್ ಇದೆ. ಅದೇ ಥರ ಅವ್ರು ಟ್ಯಾಲೆಂಟ್ ಹೊರಗಾಗ್ತಾರೆ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಪಾರ್ಟ್ 2 ನೋಡೋಕ್ಕೆ.